परिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवन् कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तं नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा स्वेन सदा निरस्तकुहकं सत्यं परं धीमहि ऋषितमो बन्धमोक्षयस्मात् अस्य ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यक्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तनवोऽपि नेदुः तं सर्वहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 24ನೇ ಅಧ್ಯಾಯದಲ್ಲಿ ಇವತ್ತು 60ನೇ ಶ್ಲೋಕ. ನಯಸ್ಯ ಚಿತ್ತಂ ಬಹಿರರ್ಥ ವಿಭ್ರಮಂ ಮನೋ ಗುಹಾಯಾಂ ಚ ನಿವಿಷ್ಟಮಾವಿಶೇತ್ ಯತ್ ಭಕ್ತಿ ಯೋಗಾನುಗೃಹೀತ ಮಂಜಸಾ ಮುನಿರ್ವಿಚಷ್ಟೇ ನನು ತತ್ರ ತೇ ಪದಂ. ರುದ್ರದೇವರು ಪ್ರಚೇತಸರಿಗೆ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಎಲೆ ಭಗವಂತ, ನಿನ್ನ ಪಾದದ ಮಹಿಮೆಯನ್ನ ಸಂಕೀರ್ತನೆ ಮಾಡೋದು ಶಾಸ್ತ್ರಗಳು, ಅದು ಒಂದು ತೀರ್ಥ. ನಿನ್ನ ಪಾದದಿಂದ ನೇರವಾಗಿ ಹುಟ್ಟಿ ಬಂದಂಥದ್ದು ಗಂಗೆ, ಅದು ಒಂದು ತೀರ್ಥ. ಈ ಎರಡೂ ತೀರ್ಥಗಳಲ್ಲಿ ಮುಳುಗಿ ಸ್ನಾನ ಮಾಡ್ತಕ್ಕಂಥವ್ರು ಹೊರಗೆ ಮತ್ತು ಒಳಗೆ ಎರಡು ರೀತಿಯಲ್ಲಿಯೂ ಸ್ನಾನವನ್ನ ಮಾಡಿ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥವ್ರು ನಿನ್ನ ಭಕ್ತರು. ಅಂತಹ ಭಕ್ತರ ಸಮಾಗಮ ನಮಗೆ ಆಗಲಿ, ಆ ಭಗವದ್ಭಕ್ತರ ಸಂಘ ನಮಗೆ ಆಗಲಿ, ಅದನ್ನ ನೀನು ನಮಗೆ ಅನುಗ್ರಹ ಮಾಡು ಅಂತ ಕೇಳ್ಕೊಂಡ್ರು. ಹೀಗೆ ಜ್ಞಾನಿಗಳಿಗೆ ಮೋಕ್ಷದಲ್ಲಿ ಹೆಚ್ಚಿನ ಆನಂದಕ್ಕೋಸ್ಕರ ಈ ಭಾಗವತರ ಸಂಘ ಅಂತನ್ನೋದು ಕಾರಣ ಆಗ್ತದೆ. ಹಿಂದೆ ಹೇಳಿದ್ರು, ಈ ಭಗವದ್ಭಕ್ತರ ಸಮಾಗಮ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ, ಅದು ಮೋಕ್ಷದಲ್ಲಿ ಹೆಚ್ಚಿನ ಆನಂದ ಅನುಭವಕ್ಕೆ ಕಾರಣ ಆಗ್ತದೆ.
ಅದರ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ನ ಸ್ವರ್ಗಂ ನಾ ಪುನರ್ಭವಂ ಅಂತ ಭಗವದ್ಭಕ್ತರ ಸಮಾಗಮ ಅನ್ನೋದೇನಿದೆ ಅದು ಸ್ವರ್ಗಕ್ಕಿಂತಲೂ ಅಷ್ಟೇ ಅಲ್ಲ, ಮೋಕ್ಷಕ್ಕಿಂತಲೂ ಅಧಿಕ ಅಂತ. ಮೋಕ್ಷಕ್ಕಿಂತಲೂ ಅಧಿಕ ಅನ್ನೋ ಅಭಿಪ್ರಾಯ ಮೋಕ್ಷದಲ್ಲಿ ಶ್ರೀನಿವಾಸ ಹೆಚ್ಚಿನ ಆನಂದ ಅನುಭವಕ್ಕೆ ಅದು ಕಾರಣ ಅನ್ನೋ ಅಭಿಪ್ರಾಯದಿಂದ ಹೇಳಿದ್ರು ಅಂತ. ಹೀಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೆ ಕಾರಣವಾಗಿರ್ತಕ್ಕಂತಹ ಯಾವ ಭಗವದ್ಭಕ್ತರ ಸಮಾಗಮ ಇದೆ, ಅಂತಹ ಸಮಾಗಮ ಅದು ಎಲ್ಲರಿಗೂ ಅವಶ್ಯಕ. ಜ್ಞಾನಿಗಳಿಗೂ ಜಿಜ್ಞಾಸುಗಳಿಗೂ ಅವಶ್ಯಕ. ಯಾರು ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡಿದ್ದಾರೋ ಅಂಥವರಿಗೂ ಭಗವದ್ಭಕ್ತರ ಸಮಾಗಮ ಅಂತನ್ನೋದು ಅವಶ್ಯಕ. ಇನ್ನು ಈಗ ಜಿಜ್ಞಾಸೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಇನ್ನು ಅಪರೋಕ್ಷ ಜ್ಞಾನ ಆಗಿಲ್ಲ, ಜಿಜ್ಞಾಸೆ ಮಾಡ್ತಾ ಇದ್ದಾರಲ್ಲ, ಅಂಥವರಿಗೂ ಕೂಡ ಭಗವದ್ಭಕ್ತರ ಸಮಾಗಮ ಅಂತನ್ನೋದು ಅವಶ್ಯಕ. ಹೀಗೆ ಎಲ್ಲರಿಗೂ ಆ ಭಗವದ್ಭಕ್ತರ ಸಮಾಗಮ ಸಂಘ ಅದು ಅತ್ಯಂತ ಅವಶ್ಯಕವಾದದ್ದು. ಜಿಜ್ಞಾಸುಗಳು ನಿನ್ನನ್ನ ಹೃದಯದಲ್ಲಿ ಕಾಣ್ತಾರೆ. ಭಕ್ತಿಪೂರ್ವಕವಾಗಿ ಧ್ಯಾನವನ್ನ ಮಾಡಬೇಕು. ಅದರಿಂದ ಚಿತ್ತ ಅಂತನ್ನೋದು ಅದು ಬಲ ಬರುತ್ತೆ ಅದಕ್ಕೆ, ಚಿತ್ತಕ್ಕೆ. ಚಿತ್ತದಲ್ಲಿ ಎಲ್ಲವೂ ಬಂದು ಕುತ್ಕೊಂಡಿರ್ತದೆ. ಯಾವಾಗ ಭಕ್ತಿಪೂರ್ವಕವಾಗಿ ಭಗವಂತನನ್ನ ಧ್ಯಾನ ಮಾಡ್ತೇವೋ ಆವಾಗ ಆ ಚಿತ್ತಕ್ಕೆ ಒಂದು ಬಲ ಬಂದು ಆ ಹೊರಗಿನ ವಿಷಯ ಪದಾರ್ಥಗಳಲ್ಲಿ ಅದು ಸುತ್ತೋದಿಲ್ಲ. ಇಲ್ಲದೆ ಇದ್ರೆ ಚಿತ್ತ ಅನ್ನೋದು ನಾವು ಹೊರಗಿನ ಪದಾರ್ಥಗಳನ್ನೇನು ನೋಡ್ತಾ ಇರ್ತೇವಲ್ಲ ಅದರಲ್ಲೇ ಸುತ್ತಾ ಇರ್ತದೆ. ಅದನ್ನ ಬಿಟ್ಟು ಅದು ಭಗವಂತನನ್ನೇ ಚಿಂತನೆ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಭಕ್ತಿಪೂರ್ವಕವಾಗಿ ಭಗವಂತನ ಧ್ಯಾನ ಮಾಡಬೇಕು. ಭಕ್ತಿಪೂರ್ವಕವಾಗಿ ಭಗವಂತನ ಧ್ಯಾನ ಮಾಡೋದರಿಂದ ಆ ಚಿತ್ತಕ್ಕೆ ಬಲ ಬರ್ತದೆ. ಅದು ಏನು ಮಾಡ್ತದೆ? ಹೊರಗಿನ ವಿಷಯ ಪದಾರ್ಥಗಳಲ್ಲಿ ಸುತ್ತೋದು ಬಿಟ್ಟು ನಮ್ಮ ಹೃದಯದ ಗುಹೆಯ ಒಳಗೆ ಇರುವಂತಹ ಭಗವಂತನ ಒಳಗೆ ಅದು ಹೋಗಿ ನಿಲ್ತದೆ. ಅಲ್ಲಿ ಹೋಗಿ ಮನಸ್ಸು ಯಾವಾಗ ಮುಳುಗ್ತದೋ ಅಂಥ ಜಿಜ್ಞಾಸುಗಳೇನಿದ್ದಾರೆ ಅವರಿಗೆ ಆ ಹೃದಯದಲ್ಲಿ ನಿನ್ನ ಸ್ವರೂಪ ಚೆನ್ನಾಗಿ ಕಾಣಿಸ್ತದೆ. ಇಲ್ಲದೆ ಇದ್ರೆ ಏನಾಗತ್ತೆ ಅಂದ್ರೆ, ಭಗವಂತನನ್ನ ಜಿಜ್ಞಾಸೆ ಮಾಡಬೇಕು ಅಂತ ನಾವು ಹೃದಯದಲ್ಲಿ ಭಗವಂತನನ್ನ ಹುಡುಕಿದ್ರೂ ಕೂಡ ಆ ಭಗವಂತನ ಸ್ವರೂಪ ಸರಿಯಾಗಿ ಕಾಣಿಸೋದಿಲ್ಲ. ನಾವು ಕೇವಲ ವಿಷಯ ಪದಾರ್ಥಗಳಲ್ಲೇ ಮುಳುಗಿ ಆ ವಿಷಯ ಪದಾರ್ಥಗಳ ಚಿಂತನೆಯನ್ನೇ ಮಾಡ್ತಾ ಇರೋದರಿಂದ ನಮ್ಮ ಮನಸ್ಸು ಅದು ಸರಿಯಾಗಿ ಭಗವಂತನನ್ನ ಕಾಣಿಸೋದಿಲ್ಲ. ಮನಸ್ಸಿನಲ್ಲಿ, ಚಿತ್ತದಲ್ಲಿ ಎಲ್ಲ ಹೊರಗಿನ ವಿಷಯ ಪದಾರ್ಥಗಳೇ ಕಾಣಿಸ್ತಾ ಇರ್ತದೆ, ಅದರೊಳಗೆ ಸುತ್ತಾಡ್ತಾ ಇರ್ತದೆ ನಮ್ಮ ಚಿತ್ತ. ಅದಕ್ಕೆ ನಾವೇನು ಮಾಡಬೇಕು? ಭಕ್ತಿಯಿಂದ ಭಗವಂತನನ್ನ ಧ್ಯಾನ ಮಾಡಬೇಕು. ಆವಾಗ ಆ ಚಿತ್ತದಲ್ಲಿ ಹೊರಗಿನ ವಿಷಯ ಪದಾರ್ಥಗಳು ಇರ್ತದೆ, ಇಲ್ಲ ಅಂತಲ್ಲ. ಆದರೆ ಆ ಹೊರಗಿನ ವಿಷಯ ಪದಾರ್ಥಗಳಲ್ಲಿ ಸುತ್ತೋದನ್ನ ಬಿಟ್ಟು ಆ ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳುತ್ತದೆ. ಈ ಧ್ಯಾನ ಅದಕ್ಕೆ ಉಪಯೋಗ ಆಗ್ತದೆ. ಆ ರೀತಿ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸಿ ಆ ಜಿಜ್ಞಾಸೆಯನ್ನ ಯಾರು ಮಾಡ್ತಾ ಇರ್ತಾರಲ್ಲ
ಅಂಥವರಿಗೆ ಮಾತ್ರ ನಿನ್ನ ಸ್ವರೂಪ ಹೃದಯದಲ್ಲಿ ಚೆನ್ನಾಗಿ ಕಾಣುತ್ತದೆ. ಅಂತಹ ರೀತಿಯಲ್ಲಿ ನಮಗೆ ಬರಬೇಕಾಗಿದ್ರೆ ಇಂತಹ ಒಂದು ಇದು ಅವಸ್ಥೆ ಚೆನ್ನಾಗಿ ಹೃದಯದಲ್ಲಿ ಭಗವಂತನನ್ನ ನಾವು ನೋಡಬೇಕು ಅಂತಾದ್ರೆ ಅದಕ್ಕೆ ಭಗವದ್ಭಕ್ತರ ಸಮಾಗಮ ಅನ್ನೋದು ಮುಖ್ಯವಾದ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದು ಭಗವದ್ಭಕ್ತರ ಸಮಾಗಮದಿಂದ ಏನು ಆಗ್ತದೆ ಅನ್ನೋದನ್ನೇ ರುದ್ರದೇವರು ಮತ್ತು ವಿವರಣೆ ಮಾಡ್ತಾ ಇದ್ದಾರೆ. ಇದು ಭಗವದ್ಭಕ್ತರ ಸಮಾಗಮದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಭಗವದ್ಭಕ್ತರ ಸಮಾಗಮ ಆಗಲಿಲ್ಲ ಅಂತಾದ್ರೆ ನಮ್ಮ ಮನಸ್ಸು ವಿಷಯ ಪದಾರ್ಥಗಳಲ್ಲೇ ಸುತ್ತಾ ಇರ್ತದೆ ಮತ್ತು ಆ ವಿಷಯ ಪದಾರ್ಥಗಳಿಂದ ಈಚೆ ಬರೋದೇ ಇಲ್ಲ. ಅದು ನಾವು ಧ್ಯಾನ ಮಾಡಬೇಕು ಭಗವಂತನನ್ನ ಭಕ್ತಿಯಿಂದ, ಆವಾಗ ಮಾತ್ರ ಅದು ವಿಷಯ ಪದಾರ್ಥಗಳಿಂದ ಈಚೆಗೆ ಬಂದು ಭಗವಂತನಲ್ಲಿ ನಿಲ್ತದೆ ಮನಸ್ಸು. ಆ ರೀತಿ ಭಕ್ತರು ಭಗವಂತನನ್ನ ಜಿಜ್ಞಾಸೆ ಮಾಡಬೇಕು. ಯಸ್ಯ ಮನಃ ಗುಹಾಯಾಂ ಹೃದಯೇ ನಿವಿಷ್ಟಂ ಆತ್ಮಾನಮಾವಿಶತಿ ಸ ಮುನಿಸ್ತೆ ತವ ಪದಂ ಸ್ವರೂಪ ಮಂಜಸಾ ವಿಚಷ್ಟೇ ಪಶ್ಯತಿ. ಭಗವಂತನನ್ನ ಹೃದಯದಲ್ಲಿ ಕಾಣಬೇಕು. ಹೊರಗಿನ ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಸುತ್ತಿಸೋದು ಬಿಟ್ಟು ಬಹಿಹಿ ಅರ್ಥ ವಿಭ್ರಮಂ ಅಂದ್ರೆ ಹಾಗೆ, ಹೊರಗಿನ ಅರ್ಥ ವಿಷಯ ಪದಾರ್ಥಗಳು, ಈ ಹೊರಗಿನ ವಿಷಯ ಪದಾರ್ಥಗಳಲ್ಲಿ ವಿಭ್ರಮ ಸುತ್ತಾಡೋದು ಮನಸ್ಸಿನ ಸ್ವಭಾವ. ಅದು ಯಾರಿಗೆ ಭಗವದ್ಭಕ್ತರ ಸಮಾಗಮ ಇಲ್ಲವೋ ಅಂಥವರಿಗೆ ಅವರ ಮನಸ್ಸು ಬಹಿಹಿ ಅರ್ಥ ವಿಭ್ರಮ, ಹೊರಗಿನ ವಿಷಯ ಪದಾರ್ಥಗಳಲ್ಲೇ ಸುತ್ತುತ್ತಾ ಇರ್ತದೆ ಮನಸ್ಸು. ಅದಕ್ಕೆ ಭಗವದ್ಭಕ್ತರ ಸಮಾಗಮ ಅಂತನ್ನೋದು ಏನ್ ಮಾಡ್ತದೆ, ನಮಗೆ ಭಗವಂತನಲ್ಲಿ ಭಕ್ತಿಯನ್ನ ಉಂಟು ಮಾಡಿ ಆ ಭಗವದ್ಭಕ್ತಿಯಿಂದ ಭಗವಂತನ ಧ್ಯಾನವನ್ನ ಮಾಡಲಿಕ್ಕೆ ಅದು ಅನುಕೂಲ ಮಾಡಿಕೊಟ್ಟು ಆ ಧ್ಯಾನದಿಂದ ಭಗವಂತನನ್ನ ಮನಸ್ಸಿನಲ್ಲಿ ಸರಿಯಾಗಿ ಅವನ ಸ್ವರೂಪವನ್ನ ತೋರಿಸ್ಲಿಕ್ಕೆ ಕಾರಣವಾಗ್ತದೆ. ಆ ಬಲ ಚಿತ್ತಕ್ಕೆ ಬರ್ತದೆ. ಚಿತ್ತಕ್ಕೆ ಆ ಬಲ ಬರಬೇಕಾಗಿದ್ರೆ ಭಗವದ್ಭಕ್ತರ ಸಮಾಗಮ ಅಂತನ್ನೋದು ಬಹಳ ಅವಶ್ಯಕವಾದದ್ದು ಅಂತ ರುದ್ರದೇವರು ಪ್ರಚೇತಸರಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಭಗವತ್ ಸಂಗಿ ಸಂಗಹ ಅಂತ ಏನು ಹಿಂದೆ ಹೇಳಿದ್ದಾರೆ ಅದರಿಂದ ಅನ್ವಯ ಇಟ್ಟುಕೊಳ್ಬೇಕು. ಸ್ಯಾತ್ ಸಂಗಮ, ಅಂತಹ ಭಗವದ್ಭಕ್ತರ ಸಮಾಗಮ ನಮಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವದ್ಭಕ್ತರ ಸಮಾಗಮದಿಂದ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗ್ತದೆ. ಆ ಆನಂದಾಭಿವೃದ್ಧಿಗೋಸ್ಕರ ಈ ಭಗವದ್ಭಕ್ತರ ಸಮಾಗಮವನ್ನ ಜ್ಞಾನಿಗಳು ಅಪೇಕ್ಷೆ ಪಡ್ತಾರೆ, ಬರೀ ಜಿಜ್ಞಾಸುಗಳು ಮಾತ್ರ ಅಲ್ಲ. ಜ್ಞಾನಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ಅವರು ಮಾಡುವ ಪ್ರತಿಯೊಂದು ಕರ್ಮಗಳು ಅದು ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಹೇಗೂ ಅಪರೋಕ್ಷ ಜ್ಞಾನ ಆಗಿಬಿಟ್ಟಿದೆ, ನನಗಿನ್ಯಾರ ಅಗತ್ಯ ಇಲ್ಲ, ಮೋಕ್ಷ ನಿಶ್ಚಿತ ಅಂತ ಸುಮ್ಮನೆ ಕೂಡಬಾರ್ದು. ಆ ಅಪರೋಕ್ಷ ಜ್ಞಾನಾನಂತರದಲ್ಲೂ ಮೋಕ್ಷ ಅಂತನ್ನೋದು ನಿಶ್ಚಿತವಾಗಿದ್ರೂ ಕೂಡ ಭಗವದ್ಭಕ್ತರ ಸಮಾಗಮವನ್ನ ಅವರು ಅಪೇಕ್ಷೆ ಪಡ್ತಾರೆ ಜ್ಞಾನಿಗಳು. ಯಾಕೆ? ಆ ಭಗವದ್ಭಕ್ತರ ಸಮಾಗಮದಿಂದ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ
ಅದಕ್ಕೇನೆ ನಾ ಪುನರ್ಭವಂ ಅಂತ ಹಿಂದೆ ಹೇಳಿತ್ತು. ಮೋಕ್ಷಕ್ಕಿಂತಲೂ ಅಧಿಕವಾದದ್ದು ಈ ಭಗವದ್ ಭಕ್ತರ ಸಮಾಗಮ ಅಂತ. ಮೋಕ್ಷಕ್ಕಿಂತಲೂ ಅಧಿಕವಾದದ್ದು ಅಂತಂದ್ರೆ ಭಗವದ್ಭಕ್ತರ ಸಮಾಗಮ ಮೋಕ್ಷಕ್ಕಿಂತಲೂ ಅಧಿಕವಾದದ್ದು ಅಂತ ನಾನು ಹೇಳ್ತೇನೆ, ತಿಳ್ಕೊಳ್ತೇನೆ. ಅದಕ್ಕೆ ಸಮಾನ ಅಲ್ಲ ಇದು ಅಂತ ರುದ್ರದೇವರ ಅಭಿಪ್ರಾಯ ಇದೆ. ಆನಂದ ಅಭಿವೃದ್ಧಿಗೆ ಕಾರಣ. ಮೋಕ್ಷ ಅಂತಂದ್ರೆ ಕೇವಲ ಸ್ವರೂಪ ಆವಿರ್ಭಾವ, ಅದು ಎಲ್ರಿಗೂ ಆಗತ್ತೆ. ಮೋಕ್ಷಕ್ಕೆ ಹೋಗೋರಿಗೆಲ್ರಿಗೂ ಕೂಡ ಸ್ವರೂಪ ಸುಖದ ಆವಿರ್ಭಾವ ಆಗತ್ತೆ. ಅದಕ್ಕೆ ಮೋಕ್ಷ ಅಂತ ಹೆಸರು. ಕೇವಲ ಮೋಕ್ಷ, ಕೇವಲ ಸ್ವರೂಪ ಅಭಿವ್ಯಕ್ತಿ, ಅದು ಮೋಕ್ಷ. ಅದಕ್ಕಿಂತಲೂ ಇದು ಹೆಚ್ಚು ಅಂತ ನಾನು ರುದ್ರದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ, ಈ ಭಗವದ್ಭಕ್ತರ ಸಮಾಗಮ ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ಮಾಡೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ತದಲ್ಲ, ಆನಂದ. ಅದಕ್ಕೋಸ್ಕರ ಈ ಸಾಧಾರಣವಾದ ಯಾವ ಒಂದು ಸ್ವರೂಪ ಅಭಿವ್ಯಕ್ತಿ ಎಂಬ ಮೋಕ್ಷ ಇದೆ, ಅದಕ್ಕಿಂತಲೂ ಭಗವದ್ಭಕ್ತರ ಸಮಾಗಮ ಅಂತ ಅನ್ನೋದು ಹೆಚ್ಚು ಅಂತ ಅಭಿಪ್ರಾಯ. ನ ತುಲಯೇ ನ ಅಪುನರ್ಭವಂ ಸ್ವರ್ಗಂ ವಾ. ಸ್ವರ್ಗ ಆಗಲಿ ಅಥವಾ ಸ್ವರೂಪ ಆವಿರ್ಭಾವರು, ಕೇವಲ ಸ್ವರೂಪ ಆವಿರ್ಭಾವ ರೂಪವಾದ ಮೋಕ್ಷವಾಗಲಿ, ಈ ಭಗವದ್ಭಕ್ತರ ಸಮಾಗಮಕ್ಕೆ ಕೇವಲ ಒಂದು ಅರ್ಧ ಕ್ಷಣ ಭಗವದ್ಭಕ್ತರ ಸಮಾಗಮ ಏನಾಗತ್ತೆ, ಅದಕ್ಕೆ ಅದು ಸಮಾನ ಅಂತ ನಾನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಗವದ್ಭಕ್ತರ ಸಮಾಗಮ ಆಗಲಿ ನಮಗೆ ಅಂತ ಅನುಗ್ರಹ ಮಾಡ್ರಿ. ನಯಸ್ಯ ಚಿತ್ತಂ ಬಹಿರರ್ಥ ವಿಭ್ರಮಂ ಮನೋ ಗುಹಾಯಾಂ ಚ ನಿವಿಷ್ಟಮಾವಿಶೇತ್ ಯದ್ ಭಕ್ತಿ ಯೋಗಾನುಗೃಹೀತ ಮಂಜಸಾ ಮುನಿರ್ವಿಚಷ್ಟೇ ನನು ತತ್ರ ತೇ ಪದಂ. ಅಂಜಸ ಅಂತ ಇದೆ ಇಲ್ಲಿ. ಯೋಗಾನುಗೃಹೀತಂ ಅಂಜಸ ಅಂತ ಅಂದ್ರೆ ಮೊದಲು ಭಕ್ತಿಪೂರ್ವಕವಾಗಿ ಭಗವಂತನನ್ನ ಧ್ಯಾನ ಮಾಡುವಾಗ ಭಗವಂತನ ಸ್ವರೂಪ ಕಾಣಿಸಿರ್ತದೆ, ಇಲ್ಲ ಅಂತಲ್ಲ. ಅಂಜಸ ಅಂದ್ರೆ ಚೆನ್ನಾಗಿ ಕಂಡಿರೋದಿಲ್ಲ. ಆ ಹೃದಯದಲ್ಲಿ ಭಗವಂತನ ಸ್ವರೂಪ ಚೆನ್ನಾಗಿ ಕಾಣಬೇಕು ಅಂತಾದ್ರೆ ಅದಕ್ಕೆ ಭಗವದ್ಭಕ್ತರ ಸಮಾಗಮ ಕಾರಣ ಅಂತ ಅಭಿಪ್ರಾಯ. ಇಲ್ಲದೆ ಇದ್ರೆ ನಾವು ಧ್ಯಾನ ಮಾಡಬೇಕಾಗಿದ್ರು ಭಗವಂತನನ್ನ ಹೃದಯದಲ್ಲಿ ನೋಡ್ಲೇಬೇಕು. ಭಗವದ್ಭಕ್ತಿ ಪೂರ್ವಕವಾಗಿ ಭಗವಂತನನ್ನ ಧ್ಯಾನ ಮಾಡಿದ ಮೇಲೆ ಚಿತ್ತದಲ್ಲಿ ಹೊರಗಿನ ಪದಾರ್ಥಗಳು ಹೋಗಿ ಆ ಚಿತ್ತ ಅಂತ ಅನ್ನೋದು ಭಗವಂತನಲ್ಲಿ ನಿಲ್ತದೆ ಅಂತ ಅನ್ನೋದಕ್ಕೆ. ಹಾಗಾದ್ರೆ ಭಗವಂತನಲ್ಲಿ ನಿಲ್ಲಿಲ್ಲ ಅಂತ ಆದ್ರೆ ಮೊದಲು ಧ್ಯಾನ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬರ್ತದೆ. ಧ್ಯಾನ ಮಾಡಿದ್ರಿಂದ ಆ ಚಿತ್ತ ಅನ್ನೋದು ಭಗವಂತನಲ್ಲಿ ಬಂದು ನಿಲ್ತದೆ ಅಂತ ಹೇಳ್ತಾ ಇದ್ದೀರಿ. ಧ್ಯಾನ ಮಾಡ್ಬೇಕಾಗಿದ್ರೆ ಮೊದಲು ಭಗವಂತನ ಸ್ವರೂಪ ಕಾಣಬೇಕಲ್ಲ. ಧ್ಯಾನ ಮಾಡಿದ ಮೇಲೆ ನೀವು ಚಿತ್ತದಲ್ಲಿ ಹೊರಗಿನ ವಿಷಯ ಪದಾರ್ಥಗಳೆಲ್ಲ ಹೋಗಿ ಭಗವಂತನ ಸ್ವರೂಪ ಕಾಣ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ಮೊದಲು ಧ್ಯಾನ ಮಾಡೋದು ಹೇಗೆ? ಒಂದಕ್ಕೊಂದಕ್ಕೆ ಆಶ್ರಯ ಆಯ್ತಲ್ಲ ಇದು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಅಂಜಸ ಅನ್ನೋ ಪದ ಹಾಕಿದ್ದಾರೆ. ಮೊದಲೂ ಕೂಡ ಭಗವಂತನ ಸ್ವರೂಪ ಕಂಡಿರ್ತದೆ. ಶಾಸ್ತ್ರಾಧ್ಯಯನ ಮಾಡುವ ಮೂಲಕವಾಗಿ ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಒಂದೊಂದೇ ಅವಯವಗಳನ್ನ ಧಾರಣ ಮಾಡಬೇಕು. ಆ ರೀತಿಯಲ್ಲಿ ಧ್ಯಾನವನ್ನ ಮಾಡ್ತಾ 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 ಆ ಚಿತ್ತಕ್ಕೆ ಒಂದು ಬಲ ಬರ್ತದೆ. ಆ ಬಲ ಬಂದಾಗ ಆ ಚಿತ್ತದಲ್ಲಿ ಹೊರಗಿನ ವಿಷಯ ಪದಾರ್ಥಗಳೆಲ್ಲ ಹೋಗ್ತದೆ. ಆ ಕಡೆಗೆ ಸುತ್ತೋದನ್ನ ಅದು ಬಿಡುತ್ತದೆ. ಹೊರಗಿನ ವಿಷಯ ಪದಾರ್ಥಗಳಲ್ಲಿ ಸುತ್ತೋದನ್ನ ಬಿಟ್ಟು ಬಹಿರರ್ಥ ವಿಭ್ರಮಂ ಮನೋಗುಹಾಯಾಮ್ ನಿವಿಷ್ಟಂ ಆವಿಶೇತ್. ಭಗವಂತನ ಸ್ವರೂಪವನ್ನ ಅದು ಚೆನ್ನಾಗಿ ತೋರಿಸ್ತದೆ. ಅಂಜಸ ಚೆನ್ನಾಗಿ ಭಗವಂತನ ಸ್ವರೂಪವನ್ನು ತೋರಿಸ್ತದೆ. ಅಂತಹ ಭಗವದ್ಭಕ್ತಿ ಬರಬೇಕಾಗಿದ್ರೆ ಭಗವದ್ಭಕ್ತರ ಸಮಾಗಮ ಅಂತ ಅನ್ನೋದು ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ.
ಯತ್ರೇದಂ ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ನ ಚ ಭಾತಿ ಯತ್ ನ ತ್ವಂ ಬ್ರಹ್ಮ ಪರಂ ಜ್ಯೋತಿಃ ಆಕಾಶಮಿವ ವಿಸ್ತೃತಂ. ತತ್ವಂ ಬ್ರಹ್ಮ ಪರಂ ಜ್ಯೋತಿಃ ಆಕಾಶಮಿವ ವಿಸ್ತೃತಂ. ಈ ಇಡೀ ಪ್ರಪಂಚ ಅದು ಭಗವಂತನನ್ನೇ ಆಶ್ರಯಿಸಿಕೊಂಡು ಇದೆ. ಈ ಇಡೀ ಪ್ರಪಂಚದಲ್ಲಿ ಭಗವಂತ ಇದ್ದಾನೆ. ಪ್ರಪಂಚದ ಒಳಗೂ ಭಗವಂತ ಇದ್ದಾನೆ. ಈ ಇಡೀ ಪ್ರಪಂಚ ಅವನನ್ನೇ ಆಶ್ರಯಿಸಿಕೊಂಡು ಇದೆ. ಇದು ಅಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ. ಇದು ಅಜ್ಞಾನಿಗಳಿಗೆ ಈ ವಿಷಯ ಅರ್ಥ ಆಗೋದಿಲ್ಲ. ಇದು ಗೋಚರ ಆಗೋದೇ ಇಲ್ಲ. ಇದು ಈ ಇಡೀ ಬ್ರಹ್ಮಾಂಡ ಅನ್ನೋದು ನಿನ್ನಲ್ಲೇ ಆಶ್ರಯವನ್ನ ಪಡ್ಕೊಂಡಿದೆ. ಈ ಇಡೀ ಬ್ರಹ್ಮಾಂಡದಲ್ಲಿ ನೀನು ಇದ್ದಿ. ಇದು ಪರಸ್ಪರವಾಗಿ ವಿರುದ್ಧವಾದದ್ದು. ಇದರ ಒಳಗೆ ಅವನಿದ್ದ ಅಂದ್ರೆ ಇದಕ್ಕೆ ಆಶ್ರಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಆಶ್ರಯ ಆಗಿದ್ರೆ ಅದ್ರೊಳಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಲೋಕದಲ್ಲಿ ಕಂಡಂಥದ್ದು. ಆದ್ರೆ ಭಗವಂತನಿಗಾಗುವಾಗ ಇದು ಗುಣ. ಯಾವುದು ಲೋಕದಲ್ಲಿ ಅಘಟಿತವಾಗಿದೆಯೋ ಅದನ್ನ ಘಟನ ಮಾಡುವ ಸಾಮರ್ಥ್ಯ ಭಗವಂತನಲ್ಲಿ ಇದೆ. ಒಂದು ಪದಾರ್ಥ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಇದೆ, ಆಶ್ರಯಿಸಿಕೊಂಡಿದೆ ಅಂತಾದ್ರೆ ಅದರೊಳಗೆ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗಲ್ಲ. ಈ ಇಡೀ ಬ್ರಹ್ಮಾಂಡ ಅಂತನ್ನೋದು ಭಗವಂತನನ್ನೇ ಆಶ್ರಯಿಸಿಕೊಂಡು ಇದೆ. ಅಷ್ಟೇ ಅಲ್ಲ, ಈ ಇಡೀ ಬ್ರಹ್ಮಾಂಡದ ಒಳಗೂ ಭಗವಂತ ಇದ್ದಾನೆ. ಇದು ಜ್ಞಾನಿಗಳಿಗೆ ಮಾತ್ರ ಗೋಚರವಾಗ್ತಕ್ಕಂಥದ್ದು. ಅಜ್ಞಾನಿಗಳಿಗೆ ಇದು ಗೋಚರವಾಗೋದಿಲ್ಲ. ಅಂತಹ ನೀನು ಪರತತ್ವ, ನೀನೇ ಪರಂ ಜ್ಯೋತಿ, ನೀನೇ ಪರಬ್ರಹ್ಮ. ತತ್ವಂ ಬ್ರಹ್ಮ ಪರಂ ಜ್ಯೋತಿ. ನೀನೇ ಪರಬ್ರಹ್ಮ, ನೀನೇ ಪರತತ್ವ, ನೀನೇ ಪರಂ ಜ್ಯೋತಿ. ಆಕಾಶಮೆವ ವಿಸ್ತೃತಂ. ಆಕಾಶದಂತೆ ಎಲ್ಲ ಕಡೆಯಲ್ಲೂ ನೀನು ವ್ಯಾಪ್ತನಾಗಿದ್ದಿ ಅಂತ ಭಗವಂತನನ್ನ ಕುರಿತು ಹೇಳ್ತಾ ಇದ್ದಾರೆ ರುದ್ರದೇವರು. ಆಚಾರ್ಯ, ನಮ್ಮ ಪುಸ್ತಕದಲ್ಲಿ ನತ್ವಂ ಬ್ರಹ್ಮನ್ ಹಾಕಿದ್ದಾರೆ. ಅದೇ ಸ್ವಲ್ಪ ಇಲ್ಲಿ ಒಂದು ಕಡೆಯಲ್ಲಿ ನತ್ವಂ ಬ್ರಹ್ಮ ಅಂತ ಇದೆ, ಒಂದು ಪುಸ್ತಕದಲ್ಲಿ ತತ್ವಂ ಬ್ರಹ್ಮ ಅಂತ ಇದೆ. ಯದ್ ವಿಶ್ವಸ್ಮಿನ್ ಸ್ಥಿತಮಪಿ ಅಜ್ಞಾನಿನಾಂ ನ ಭಾತಿ ತತ್ವಂ ಸರ್ವದಾ ಏಕ ಪ್ರಕಾರ ಪರಂ ಇತ್ಯಸ್ಯ ಪೂರ್ವೋತ್ತರೇಣ ಚ ಸಂಬಂಧ ಅಂತ ಯಾದವಾರ್ಯರು ಬರಿತಾ ಇದ್ದಾರೆ. ಇಲ್ಲಿ ನ ಭಾತಿ ವಿಶ್ವಸ್ಮಿನ್ ಅವಭಾತಿ ಯತ್. ವಿಶ್ವಸ್ಮಿನ್ ಅವಭಾತಿ ಇದು ಯಾರಿಗೆ? ಜ್ಞಾನಿಗಳಿಗೆ. ಅಜ್ಞಾನಿಗಳಿಗೆ ನ ಭಾತಿ, ತೋರೋದಿಲ್ಲ. ಅಜ್ಞಾನಿನಾಂ ನ ಭಾತಿ ಅಂತ ಆ ತರ ಇಟ್ಕೊಂಡ್ರೆ ನ ಅನ್ನೋದನ್ನ ಇಟ್ಕೊಂಡು ತ್ವಂ ಅಂತ ಅಷ್ಟೇ ಇಟ್ಕೊಳ್ಬೇಕು. ಅಂತಹ ನೀನು
ಯಾರು ಅಜ್ಞಾನಿಗಳಿಗೆ ನೀನು ಕಾಣಿಸೋದಿಲ್ವೋ, ಈ ಇಡೀ ಬ್ರಹ್ಮಾಂಡದ ಒಳಗೆ ನೀನು ಇದ್ದರೂ ಕೂಡ, ಯತ್ ವಿಶ್ವಸ್ಮಿನ್ ಸ್ಥಿತಮಪಿ, ಈ ಜಗತ್ತಿನ ಒಳಗೆ ನೀನು ಇದ್ದರೂ ಕೂಡ ಅಜ್ಞಾನಿನಾಂ ನ ಭಾತಿ, ಅಜ್ಞಾನಿಗಳಿಗೆ ನೀನು ತೋರೋದಿಲ್ಲವೋ, ಅಂತಹ ತ್ವಂ ನೀನು, ಅಂತಹ ತತ್ ತ್ವಂ ಅಂತ ಅಲ್ಲೂ ತತ್ ಅಂತ ಇಟ್ಕೊಳ್ಬೇಕು, ಅಲ್ಲಿ ಇಲ್ದೇ ಇದ್ರು ಕೂಡ. ಶ್ಲೋಕದಲ್ಲೇ ತತ್ವಂ ಅಂತ ಇಟ್ಕೊಂಡ್ಬಿಟ್ರೆ ಆವಾಗ ಯಾವ ಜ್ಞಾನಿಗಳಿಗೆ ನೀನು ತೋರ್ತೀಯೋ, ಜ್ಞಾನಿನಾಂ ಅವಭಾತಿ, ವಿಶ್ವಸ್ಮಿನ್ ಅವಭಾತಿ, ಜ್ಞಾನಿಗಳಿಗೆ ನೀನು ಈ ಜಗತ್ತಿನಲ್ಲಿ ತೋರ್ತಿದೆ. ವಿಶ್ವಸ್ಮಿನ್ ಅವಭಾತಿ, ಅಜ್ಞಾನಿನಾಂ ನ ಅವಭಾತಿ, ಅಜ್ಞಾನಿಗಳಿಗೆ ತೋರೋದಿಲ್ಲ, ಜ್ಞಾನಿಗಳಿಗೆ ತೋರ್ತಿದೆ ಈ ಜಗತ್ತಿನ ಒಳಗೆ ಇದ್ದ ನೀನು. ಹಾಗಾಗಿ ಎರಡೂ ಇಟ್ಕೊಳ್ಬಹುದು, ನತ್ವಂ ಅಂತ ಇಟ್ಕೊಳ್ಬಹುದು, ತತ್ವಂ ಅಂತನೂ ಕೂಡ ಇಟ್ಕೊಳ್ಬಹುದು. ಜ್ಞಾನಿಗಳಿಗೆ ಮಾತ್ರ ಏನು ನೀನು ತೋರ್ತಾ ಇದ್ದಿ ಅಂತಹ ನೀನು ತತ್ವಂ, ಅಂತಹ ನೀನು ಪರಂ ಜ್ಯೋತಿ ಪರಪ್ರಕಾಶ ಅಂತ. ನ ತ್ವಂ ಅನ್ನೋ ಪಾಠ ಇಟ್ಟುಕೊಂಡ್ರೆ ಅಜ್ಞಾನಿನಾಂ ನ ಭಾತಿ, ಜ್ಞಾನಿನಾಂ ಏವ ಭಾತಿ, ಜ್ಞಾನಿಗಳಿಗೆ ಮಾತ್ರ ನೀನು ಕಾಣಿಸ್ಕೊಳ್ತಿದಿ ಈ ರೀತಿಯಾಗಿ, ಅಜ್ಞಾನಿಗಳಿಗೆ ನೀನು ಕಾಣಿಸ್ಕೊಳ್ಳೋದಿಲ್ಲ, ಅಂತಹ ತ್ವಂ ನೀನು ಅಂತ. ತ್ವಂ ಅನ್ನೋದನ್ನ ಮಾತ್ರ ಇಟ್ಕೊಳ್ಬೇಕು. ಅಂತಹ ಅನ್ನೋದನ್ನು ತತ್ ಅನ್ನೋದನ್ನ ಹೊರಗೆ ಇಟ್ಕೊಂಡ್ಬಿಡ್ಬೇಕು ನಾವು. ಆಚಾರ್ಯ, ಬಟ್ ಆದ್ರೆ ಇಲ್ಲಿ ಬಂದು ತಾತ್ಪರ್ಯಲ್ಲಿ ಬಂದು ವಿಶ್ವಸ್ಮಿನ್ ಸ್ಥಿತಮಪಿ ನ ಭಾತಿ ಅಜ್ಞಾನಂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆಗ ಬಂದು ನಾದ ಕರೆಕ್ಟ್ ಅಲ್ವಾ ತಾತ್ಪರ್ಯದಲ್ಲಿ? ಅದೇ ಅದು ಇಟ್ಕೊಳ್ಬೇಕು ಅಷ್ಟೇ, ಅಲ್ಲಿ ಶ್ಲೋಕದಲ್ಲಿ ಇಲ್ಲ. ಅಜ್ಞಾನಂ ನ ಭಾತಿ ಅಂತ ಅನ್ನೋದು ಶ್ಲೋಕದಲ್ಲಿ ಇಲ್ಲ. ಆ ಶ್ಲೋಕದಲ್ಲಿರೋದು ಇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ಅವಭಾತಿ ಅಂತ ಅಷ್ಟೇ ಇದೆ. ಅಜ್ಞಾನಾಂ ನ ಅವಭಾತಿ ಅಂತ ಅನ್ನೋದನ್ನ ಆಚಾರ್ಯ ಬರೀತಾರೆ. ಅದನ್ನ ಹೊರಗೇನೆ ಇಟ್ಕೊಳ್ಬೇಕು. ನ ವಿಶ್ವಸ್ಮಿನ್ ಸ್ಥಿತಮಪಿ ನ ಭಾತಿ. ನೋಡೋಣ ಇರಿ ಒಂದ್ ನಿಮಿಷ. ವಿಶ್ವಸ್ಮಿನ್ ನ ಚ ಭಾತಿ. ಹೌದು, ನ ಅನ್ನೋದೇ ಇಟ್ಕೊಳ್ಬೇಕು. ಯತ್ರೇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ನ ಚ ಭಾತಿಯತ್. ವಿಶ್ವಸ್ಮಿನ್ ಅವಭಾತಿಯತ್ ಅಂತ ಅಲ್ಲ, ವಿಶ್ವಸ್ಮಿನ್ ನ ಚ ಭಾತಿಯತ್ ಅಂತ ಪಾಠ ಇಟ್ಕೊಳ್ಬೇಕು. ಎಲ್ಲಿದೆ ಅಲ್ಲಿ ವಿಶ್ವಸ್ಮಿನ್ ನ ಚ ಭಾತಿ ಅಂತ ಇದೆ ಅಲ್ಲ, ಅಲ್ಲೇ ನ ಅನ್ನೋದು, ಅದಕ್ಕೆ ಆಚಾರ ಬರೆದದ್ದು ಅಜ್ಞಾನಂ ನ ಚ ಭಾತಿ ಅಂತ. ವಿಶ್ವಸ್ಮಿನ್ ನ ಚ ಭಾತಿ, ಅಲ್ಲಿ ವಿಶ್ವಸ್ಮಿನ್ ಅವಭಾತಿಯತ್ ಅಂತಿದೆ ನಿಮ್ಮ ಪುಸ್ತಕದಲ್ಲಿ ನೋಡಿ. ಅಲ್ಲಿ ಆ ತರ ಇದ್ರೆ ಮಾತ್ರ ನತ್ವಂ ಅಂತ ಇದೆ. ಅಲ್ಲಿ ಅವಭಾತಿ ಅಂತ ಇರೋದ್ರಿಂದ ನ ಅನ್ನೋ ಶಬ್ದ ಇಲ್ಲ ಅಲ್ಲಿ, ಅದಕ್ಕೆ ನ ತ್ವಂ ಅಂತ ಇಲ್ಲಿ ತಗೊಂಡಿದ್ದಾರೆ. ತತ್ವಂ ಅಂತ ಇದ್ರೆ ಮೇಲೆ ವಿಶ್ವಸ್ಮಿನ್ ನಚ ಭಾತಿಯತ್ ಅಂತ ಇಟ್ಕೊಳ್ಬೇಕು. ಈಗ ಬೇರೆ ವ್ಯಾಖ್ಯಾನಕಾರರು ವಿಶ್ವಸ್ಮಿನ್ ಅವಭಾತಿ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ವಿಶ್ವಸ್ಮಿನ್ ಅವಭಾತಿ ಅನ್ನೋದು ನಮ್ಮ ವ್ಯಾಖ್ಯಾನದ ಪಾಠ ಅಲ್ಲ, ಅದು ಬೇರೆ ವ್ಯಾಖ್ಯಾನಕಾರರು ಇಟ್ಕೊಂಡದ್ದು. ಹಾಗಾಗಿ ಅದನ್ನ ತೆಗೆದು ಬಿಡ್ರಿ, ಅಲ್ಲಿ ಹಾಗೆ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾರೆ ಅದನ್ನ. ವಿಶ್ವಸ್ಮಿನ್ ಅವಭಾತಿ ಅಂತ ಅನ್ನೋದು ಬೇರೆ ವ್ಯಾಖ್ಯಾನಕಾರ ಇಟ್ಟುಕೊಂಡ ಪಾಠ. ನಮ್ಮ ಪಾಠ ವಿಶ್ವಸ್ಮಿನ್ ನಚ ಭಾತಿಯತ್ ಅಂತ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರು ಇದನ್ನ ವ್ಯಾಖ್ಯಾನ ಮಾಡಿಲ್ಲ ಈ ಶ್ಲೋಕಕ್ಕೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಅದ್ವೈತಾನುಸಾರ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಹೇಗೆ ಅಂದ್ರೆ, ಇದ್ರೂ ಕಾಣಿಸೋದಿಲ್ಲ,
ಅಂತ ಈಗ ನಾವು ಹೇಳಿದ್ವಲ್ಲ, ಈ ಜಗತ್ತಿನಲ್ಲಿ ನೀನು ಇದ್ದಿದಿ, ಇದ್ರೂ ಕಾಣಿಸೋದಿಲ್ಲ. ಇದ್ರೂ ಕಾಣಿಸೋದಿಲ್ಲ ಅಂದ್ರೆ ಏನರ್ಥ ಅಂತಂದ್ರೆ ಅದು ಸಂಸಾರಾವಸ್ಥೆಯಲ್ಲಿ ಅಜ್ಞಾನ ಆವೃತವಾಗಿದೆ. ಅಜ್ಞಾನ ಆವೃತವಾಗಿರೋದ್ರಿಂದ ಕಾಣಿಸೋದಿಲ್ಲ. ಅಜ್ಞಾನಿಗಳಿಗೆ ಬ್ರಹ್ಮ ಕಾಣಿಸೋದಿಲ್ಲ. ಜ್ಞಾನಿಗಳಿಗೆ ಅಜ್ಞಾನ ಕಲ್ಪಿತವಾದ ಈ ಪ್ರಪಂಚವೇ ಕಾಣಿಸೋದಿಲ್ಲ. ಈ ಪ್ರಪಂಚದಲ್ಲಿ ಸಚ್ಚಿದಾನಂದ ರೂಪದಿಂದ ಭಗವಂತ ಇದ್ದಾನೆ. ಆ ರೀತಿ ಕಾಣಿಸೋದಿಲ್ಲ. ಪಟದಲ್ಲಿ ತಂತು ಇದೆ, ಪಟದಲ್ಲಿ ತಂತು ಹೇಗಿದೆಯೋ ಹಾಗೆ ಕಾಣಿಸ್ತಾನಂತೆ ಭಗವಂತ. ಸಚ್ಚಿದಾನಂದ ರೂಪದಿಂದ ಕಾಣಿಸೋದಿಲ್ಲ. ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದಕ್ಕೆ ಹಾಗ ನಾವು ಏನ್ ಇಟ್ಕೊಳ್ಬೇಕು ಅಂದ್ರೆ ವಿಶ್ವಸ್ಮಿನ್ ನಚ ಭಾತಿ ಅಂತ ಪಾಠ ಇಟ್ಕೊಳ್ಬೇಕು. ಅವಭಾತಿ ಅಲ್ಲ. ವಿಶ್ವದಲ್ಲಿ ಕಾಣೋದಿಲ್ಲ. ಕಾಣೋದಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ಇದ್ದರೂ ಕಾಣಿಸೋದಿಲ್ಲ, ಯಾರಿಗೂ ಕಾಣಿಸೋದಿಲ್ಲ. ಭಗವಂತ ಜಗತ್ತಿನ ಒಳಗೆ ಇದ್ದರೂ ಕೂಡ ಕಾಣಿಸೋದಿಲ್ಲ. ಯಾರಿಗೆ? ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಕಾಣಿಸ್ತಾನೆ. ಹಾಗೆರಡನ್ನು ಇಟ್ಟುಕೊಂಡ್ರೆ ಮಾತ್ರ ಅದು ಸರಿ ಆಗ್ತದೆ. ಹಾಗಾಗಿ ಯತ್ರೇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ನಚ ಭಾತಿ ಯತ್ ತತ್ವಂ ಪರಂ ಬ್ರಹ್ಮ ಅಂತ ಇದು ಪಾಠ, ಸರಿಯಾದ ಪಾಠ. ತತ್ವಂ ಅಂತ ಪಾಠ ಇಟ್ಕೊಳ್ಬೇಕು. ಹಿಂದೆ ವಿಶ್ವಸ್ಮಿನ್ ನಚ ಭಾತಿ ಯತ್ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಆಚಾರ್ಯ ಏನ್ ಬರೀತಾರೆ? ವಿಶ್ವಸ್ಮಿನ್ ಸ್ಥಿತಮಪಿ ನ ಭಾತಿ ಅಜ್ಞಾನ ಅಂತ ಇದು ಆಚಾರ್ಯ ತಾತ್ಪರ್ಯ. ಈ ಭಗವಂತ ಪ್ರಪಂಚದ ಒಳಗೆ ಇದ್ದರೂ ಕೂಡ ಅಜ್ಞಾನ ನ ಭಾತಿ, ಅಜ್ಞಾನಿಗಳಿಗೆ ಅವನು ಕಾಣಿಸೋದಿಲ್ಲ. ಅಂದ್ರೆ ಜ್ಞಾನಿಗಳಿಗೆ ಕಾಣಿಸ್ತಾನೆ ಅಂತ. ಅಂತಹ ತ್ವಂ ನೀನು, ತತ್ ತ್ವಂ ಬ್ರಹ್ಮ, ಅಂತಹ ನೀನು ಪರಬ್ರಹ್ಮನಾಗಿದ್ದಿ, ಪರಂ ಜ್ಯೋತಿ, ಪರಂ ಜ್ಯೋತಿ ಸ್ವರೂಪನಾಗಿದ್ದಿ, ಮತ್ತು ಆಕಾಶಮಿವ ವಿಸ್ತೃತಂ, ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಿ ಅಂತ ಇಷ್ಟ ಅಭಿಪ್ರಾಯ. ಪದರ ಹತ್ರ ಪ್ರಕಾಶಿಯಲ್ಲಿ ಒಂದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಕದಂ ನ ಅವಭಾತಿ ಇತಿ ಉಕ್ತಂ ಇತಿ ಆಶಂಕಾಯಾಂ ಚ ನಿರಾಕರ್ತುಂ ಅಪೇಕ್ಷಿತಂ ಅಧ್ಯಾಹೃತ್ಯ ಯೋಜಯತಿ. ಈ ಜಗತ್ತಿನ ಒಳಗೆ ಭಗವಂತ ಇದ್ರೂ ಕೂಡ ಕಾಣಿಸೋದಿಲ್ಲ ಅಂತ ಅದ್ಹೆಂಗ್ ಸಾಧ್ಯ? ಇಲ್ಲ ಆದ್ರಿಂದಲೇ ಕಾಣಿಸೋದಿಲ್ಲ. ಅತ್ರ ವಿಶ್ವಸ್ಮಿನ್ ಅಸತ್ವಾದೇವ ನಾವಭಾತಿ, ಈ ಜಗತ್ತಿನೊಳಗೆ ಭಗವಂತ ಇಲ್ಲ ಆದ್ರಿಂದಲೇ ಕಾಣಿಸೋದಿಲ್ಲ. ಇತ್ಯಾಶಂಕಾಂ ಜ್ಞಾನಿನಾಂ ಅವಭಾತಿ, ಅವಭಾತ್ಯೇವ, ಜ್ಞಾನಿಗಳಿಗೆ ಕಂಡೇ ಕಾಣ್ತಾನೆ. ಆದ್ರಿಂದ ಕಥಂ ನಾವಭಾತಿ ಇತ್ಯುಕ್ತಂ, ಹೇಗೆ ಕಾಣಿಸೋದಿಲ್ಲ ಅಂತ ಹೇಳಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ. ಅಜ್ಞಾನಿಗಳಿಗೆ ನಾ ಅವಭಾತಿ ತಗೊಂಬೋಕ, ನಾ ಅವಭಾತಿ ಎಂಬ ಪಾಠ ತಗೊಂಬೋಕಾಗಿ ಇಲ್ಲ ಇವರು ಬಂದು ಅಲ್ಲಿ ನಾ ಅವಭಾತಿ ನಮ್ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಅವರು ತಗೊಂತಾರೆ, ಇಲ್ಲ ಇವ್ರು ಬೇರೆ ವಿಧವ ಬಂದು ಅರ್ಥ ಮಾಡ್ತಾರೆ ಪ್ರಕಾಶಿಕಾಗಿ. ನೀವೇನ್ ಹೇಳಿದ್ರೆ ವಿಶ್ವಸ್ಮಿನ್ ಚ ರೈಟ್ ನ ಚ ಭಾತಿನ್ ತಗೊಂಬೋಕು ಹೇಳಿರಿ ನೀವು, ರೈಟ್? ವಿಶ್ವಸ್ಮಿನ್ ನ ಚ ಭಾತಿನ್ ತಗೊಂಬೋಕು ಹೇಳಿರಿ. ಅಧ್ಯಾರ್ಥ್ಯ ಯೋಜಯತಿ ವಿಶ್ವಸ್ಮಿನ್ ಇತಿ. ವಿಶ್ವಸ್ಮಿನ್ ಸ್ಥಿತಮಪಿ ನ ಭಾತಿ ಅಜ್ಞಾನ. ಇಲ್ಲ, ಅವಭಾತಿ ಅಂತ ಏನು ಇಟ್ಕೊಂಡಿಲ್ಲ. ಪಾಠ ಕೊನೆಗೆ ಅಯಮರ್ಥ ಅಂತ ಬರೀತಾರೆ ನೋಡಿ. ಕೊನೆಗೆ ಏನಾಯ್ತು ಅಂದ್ರೆ ಯತ್ ವಿಶ್ವಸ್ಮಿನ್ ಸ್ಥಿತಮಪಿ
ಅಜ್ಞಾನಿನಾಂ ನ ಭಾತಿ ತತ್ ತತ್ವಂ ಸರ್ವದಾ ಏಕ ಪ್ರಕಾರ ಪರಂ ಅಂತ. ತತ್ವಂ ಅಂತಾನೆ ಅಲ್ಲಿ ಮುಂದೆ ಅವರು ಬರೆದದ್ದು. ಓಕೆ. ಮೊದಲನೇದ್ದು ಕೆ ಅಧ್ಯಾಹಾರ ಮಾಡಿ ಇಟ್ಟುಕೊಳ್ಳ್ರಿ ಅಂತ ಬರೀತಾರೆ. ಅಲ್ಲಿ ಇಲ್ಲದೆ ಇರೋ ಪದಗಳನ್ನು ಅಧ್ಯಾಹಾರ ಮಾಡಿ ಆಚಾರ್ಯ ತೋರಿಸ್ತಾ ಇದ್ದಾರೆ ವಿಶ್ವಸ್ಮಿನ್ ಎಂಬುದಾಗಿ ಅಂತ. ಅಲ್ಲಿ ಏನಿದೆ ಶ್ಲೋಕದಲ್ಲಿ ವಿಶ್ವಸ್ಮಿನ್ ನ ಚ ಭಾತಿ ಅಂತಿದೆ. ಆ ವಿಶ್ವಸ್ಮಿನ್ ನ ಚ ಭಾತಿ ಅಂತ ಅನ್ನೋದಕ್ಕೆ ಸ್ಥಿತಮಪಿ ಅಜ್ಞಾನಾಂ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ವಿಶ್ವಸ್ಮಿನ್ ಆದ್ಮೇಲೆ ಸ್ಥಿತಮಪಿ ಅಂತ ಆಚಾರ್ಯರು ಬರೆದಿದಾರಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ನ ಭಾತಿ ಆಚಾರ್ಯ ನ ಭಾತಿ ಅಂತಾನೆ ತಗೊಂಡಿದ್ದಾರಲ್ಲ, ಹಾಗಾಗಿ ಅಲ್ಲಿ ನ ಭಾತಿ ಅನ್ನೋದೇ ಪಾಠ. ವಿಶ್ವಸ್ಮಿನ್ ನ ಚ ಭಾತಿ ಯತ್ ಅಂತಾನೆ. ಹಾಗಾಗಿ ನ ಭಾತಿ ವಿಶ್ವಸ್ಮಿನ್ ಸ್ಥಿತಮಪಿ ನ ಭಾತಿ ಯಾರಿಗೆ? ಅಜ್ಞಾನಂ. ಅಜ್ಞಾನಂ ಅನ್ನೋದು ಆ ಶ್ಲೋಕದಲ್ಲಿ ಇಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಎರಡು ಸ್ಥಿತಮಪಿ ಮತ್ತು ಅಜ್ಞಾನಂ ಅಂತ ಎರಡು ಪದಗಳನ್ನ ಸೇರಿಸ್ಕೊಳ್ಬೇಕು. ಅದನ್ನ ಆಚಾರ್ಯ ಬರೀತಾರೆ ಅಂತ ಅರ್ಥ. ಅಪೇಕ್ಷಿತ ಮಧ್ಯಾಹೃತ್ಯ ಯೋಜಯತಿ ಅಂತ ಯಾರು ಯಾದ್ವಾರ್ಯರು ಅಪೇಕ್ಷಿತವಾದದ್ದನ್ನ ಅಧ್ಯಾಹಾರ ಮಾಡಿ ಯೋಜನೆ ಮಾಡ್ತಾ ಇದ್ದಾರೆ ಆಚಾರ್ಯರು ಅಂತ. ಸೊ ಅಂದ್ರೆ ವ್ಯಜ್ಯತೇಕ ಅಂದ್ರೆ ಏನ್ ಅರ್ಥ ಆದ್ರೆ ವ್ಯಜ್ಯತೇಕ ಮುಂದೆ ಏನರ್ಥ? ಯತ್ರ ಇದಂ ವ್ಯಜ್ಯತೆ, ಯತ್ರ ಅಂದ್ರೆ ಯಾವ ಈ ಭಗವಂತನಲ್ಲೇ ಈ ವಿಶ್ವಂ ವ್ಯಜ್ಯತೆ ಇದೆ, ಭಗವಂತನಲ್ಲೇ ಇದೆ, ಭಗವಂತನನ್ನೇ ಆಶ್ರಯಿಸಿಕೊಂಡು ಇದೆ ಅಂತ. ಓ ವ್ಯಜ್ಯತೆ ಆಧಾರ, ವ್ಯಜ್ಯತೆ ಆಧಾರ. ಈ ಭಗವಂತ ಆಧಾರ, ವಿಶ್ವಂ ವ್ಯಜ್ಯತೆ ಭಗವಂತ ಆಧಾರ, ಅವನಲ್ಲಿ ಈ ವಿಶ್ವ ವ್ಯಜ್ಯತೆ ಅಭಿವ್ಯಕ್ತವಾಗ್ತದೆ. ಓಕೆ. ಸೊ ಇಲ್ಲಿ ಜ್ಞಾನಿಗಳು, ಸೊ ಇಲ್ಲಿ ಜ್ಞಾನಿ ಇದು ವಿಶ್ವಸ್ಮಿನ್ ನಚ ಭಾತಿ ತಮ್ ತತ್ ತ್ವಂ ಬ್ರಹ್ಮ ಬಂದು ಅಲ್ಲಿ ಬಂದು ಅಜ್ಞಾನಿಗಳಿಗೆ ನ ಭಾತಿ, ಬಟ್ ಜ್ಞಾನಿಗಳಿಗೆ ಬಂದು ಭಾತಿ ಆಗುತ್ತೆ ಎಂಬುದು ಅದು ಹೇಗೆ ಅನ್ವಯ ಮಾಡಿಕೊಳ್ಳಬೇಕು? ಇದೆ ಅಲ್ವಾ, ಯತ್ರ ಇದಂ ವ್ಯಜ್ಯತೆ ಭಗವಂತನಿಗೆ ಭಗವಂತನಲ್ಲಿ, ಯತ್ರ ಅಂದ್ರೆ ಯಾವ ಭಗವಂತನಲ್ಲಿ, ಇದಂ ವಿಶ್ವಂ ಈ ವಿಶ್ವ ವ್ಯಜ್ಯತೆ ಅಭಿವ್ಯಕ್ತವಾಗ್ತದೆ. ಅಭಿವ್ಯಕ್ತವಾಗ್ತದೆ ಅಂದ್ಮೇಲೆ ಇರ್ಲೇಬೇಕು. ಅದನ್ನೇ ಬರೀತಾರೆ ನೋಡಿ ವಿಜಯಧ್ವಜರು. ವಿಶ್ವಸ್ಮಿನ್ ಸ್ಥಿತಂ ಅಲ್ಲ, ಅದಕ್ಕೂ ಹಿಂದೆ ಪೂರ್ವಂ ಸತಃ ಏವ ವ್ಯಕ್ತಿ ಸಂಭವಾತ್, ಹಿಂದೆ ಇದ್ದದ್ದು ಮಾತ್ರ ಅಭಿವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ತದನುಗತ ಪಂಚವಿಧ ಭೇದಾನಾಂ ವ್ಯಕ್ತತ್ವೇನ ಸತ್ಯತ್ವ ಸಿದ್ಧೇಹೇ. ಈ ಜಗತ್ತು ಯತ್ರ ಯದ್ ಆಧಾರತೆಯ ವ್ಯಜ್ಯತೆ, ಯಾವ ಭಗವಂತನ ಆಧಾರತೆಯ ಈ ಜಗತ್ತು ವ್ಯಜ್ಯತೆ ಅಭಿವ್ಯಕ್ತವಾಗ್ತದೆ. ಅಭಿವ್ಯಕ್ತವಾಗ್ತದೆ ಅಂದ್ಮೇಲೆ ಏನು? ಇರ್ಲೇಬೇಕದು. ಆ ಜಗತ್ತು ಸತಃ ಏವ ಇದ್ದದ್ರಿಂದಲೇ ಅಭಿವ್ಯಕ್ತವಾಗ್ತದೆ. ಅಭಿವ್ಯಕ್ತವಾಗ್ತದೆ ಅಂದ್ರೆ ಯಾರಿಗೆ? ಜ್ಞಾನಿಗಳಿಗೆ. ಇಲ್ಲಿ ಮತ್ತೆ ಆಗೋದಿಲ್ಲ ಅಂತ ಅನ್ನೋದು ಯಾರಿಗೆ? ಅಜ್ಞಾನಿಗಳಿಗೆ. ಸೊ ಈ ವಿಶ್ವಸ್ಮಿನ್ಬುದು ವಿಶ್ವದಲ್ಲಿ ಇರುವಂತ ಭಗವಂತ ಎಂಬುದು ಅದು ಸೇರಿಸ್ಕೊಳ್ಳಬೇಕಲ್ವ ಆಚಾರ್ಯ? ವಿಶ್ವಸ್ಮಿನ್ ಈ ಜಗತ್ತಿನಲ್ಲಿ ಸ್ಥಿತಮಪಿ ಇದ್ದರೂ ಕೂಡ ಆ ಭಗವಂತ ನ ಭಾತಿ ಅಜ್ಞಾನ, ಅಜ್ಞಾನಿಗಳಿಗೆ ತೋರೋದಿಲ್ಲ. ಅಂತಹ ತ್ವಂ ನೀನು ಪರಬ್ರಹ್ಮ. ಓಕೆ, ಸರಿ ಆಯ್ತಲ್ಲ? ಸರಿ ಆಯ್ತು. ಬಟ್ ಇದಕ್ಕೆ ಮುಂಚೆ ಬಂದು ಅದು ಪೂರ್ವ ಪಕ್ಷ ಹೇಳ್ತಾರೆ ಅಲ್ವಾ, ಇದೆಲ್ಲ ಒಂದು ಅನ್ಯೇ ಶೂನ್ಯಮೇವ ಸಂವೃತ್ಯ ಆಸಕ್ತಿ ಮುಂದೆ ಕೇಚಿತ್ ಜಗತ್ತು ಅಲ್ಲ ಬ್ರಹ್ಮ ಅಜ್ಞಾನ ಕಲ್ಪಿತ ಸಂಖ್ಯೆ. ಓಕೆ, ಅವರೆಲ್ಲ ಇಲ್ವೇ ಇಲ್ಲ ಅಂತೆ ಹಾಗೆಲ್ಲ ಹೇಳಿದ್ದಾರೆ, ಶೂನ್ಯ ಮಾತ್ರ. ಓಕೆ. ಸೊ ಭಗವದ್ ಇದೆಲ್ಲ ಆಧಾರವಾಗಿದ್ದಾನೆ, ಅದರಿಂದ ಭಗವತ್ ಇದೆಲ್ಲ ಸತ್ತು ಪಕ್ಷ ಪ್ರತಿಪಕ್ಷ. ಓಕೆ, ಪ್ರತಿಕ್ಷಿಪ್ತ. ಓಕೆ ಓಕೆ. ಎಲ್ಲಾ ಪಕ್ಷಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ. ಕೆಲವರು ಕೇಚಿತ್ ಜಗತ್ ಬ್ರಹ್ಮ ಅಜ್ಞಾನ ಕಲ್ಪಿತ ಮಿತಿ ಸಂಗಿರಂತೆ, ಮಾಯಾವಾದಿಗಳಿದು. ಕೆಲವರು ಬ್ರಹ್ಮ ಅಜ್ಞಾನದಿಂದ ಕಲ್ಪಿತ, ಬ್ರಹ್ಮಾಜ್ಞಾನದಿಂದ ಈ ಜಗತ್ತು ಕಲ್ಪಿತ ಅಂತ ಹೇಳ್ತಾರೆ.
ಬ್ರಹ್ಮನ ಅಜ್ಞಾನದಿಂದ ಈ ಜಗತ್ತು ಕಲ್ಪಿತವಾಗಿದೆ ಅಂತ ಹೇಳೋರು ಮಾಯಾವಾದಿಗಳು ಮೊದಲನೇದು. ಅನ್ಯೇ ಶೂನ್ಯಮೇವ ಸಂವೃತ್ಯ ಸತ್ ಅವಭಾತಿ ಇತಿ, ಇದು ಬೌದ್ಧರು. ಶೂನ್ಯವೇ ಸಂವೃತ್ತಿಯಿಂದ ಸತ್ತಾಗಿ ತೋರ್ತದೆ ಅಂತ. ಅದು ಒಂದೇ. ಅವರು ಬ್ರಹ್ಮ ಅನ್ನೋ ಶಬ್ದ, ಇವರು ಶೂನ್ಯ ಅನ್ನೋ ಶಬ್ದ ಅಷ್ಟೇ. ಅವರು ಅಜ್ಞಾನ ಅಂತ ಹೇಳಿದ್ರು, ಇವರು ಸಂವೃತ್ತಿ ಅಂತ ಹೇಳಿದ್ರು. ಎರಡಕ್ಕೂ ಬಹಳ ವ್ಯತ್ಯಾಸ ಇಲ್ಲ, ಹೆಸರು ಮಾತ್ರ ವ್ಯತ್ಯಾಸ. ಮಾಯಾವಾದಿಗಳು ಬ್ರಹ್ಮಾಜ್ಞಾನದಿಂದ ಕಲ್ಪಿತವಾಗಿದೆ ಈ ಜಗತ್ತು ಅಂತ. ಅವರು ಶೂನ್ಯವಾದಿಗಳು ಅಂದ್ರೆ ಬೌದ್ಧರು ಶೂನ್ಯವೇ ಅಂದ್ರೆ ಬ್ರಹ್ಮನೇ ಶೂನ್ಯ ಅಂದ್ರೆ ಅಲ್ಲಿ ಬ್ರಹ್ಮ ಶೂನ್ಯವೇ ಸಂವೃತ್ಯ ಸದವಭಾತಿ, ಸಂವೃತ್ತಿ ಅಂತ ಹೇಳಿದ್ರು. ಅಜ್ಞಾನಕ್ಕೂ ಸಂವೃತ್ತಿಗೂ ಒಂದೇ. ಅವ್ರೇನ್ ಹೇಳ್ತಾರ ಅದೇ ಇದು. ಸಂವೃತ್ತಿಯಿಂದ ಸದಿವ ಅವಭಾತಿ, ಸತ್ಯದಂತೆ ತೋರ್ತದೆ ಈ ಜಗತ್ತು, ನಿಜವಾಗ್ಲೂ ಸತ್ಯ ಅಲ್ಲ ಅಂತ. ಅದು ಬೌದ್ಧರ ಮತ. ಅಪರೇ ತತ್ಪರಿಣತಂ ಇತಿ. ಇನ್ನು ಕೆಲವರು ತತ್ಪರಿಣತ ಅಂದ್ರೆ ಭಗವಂತನೇ ಜಗತ್ತಾಗಿ ಪರಿಣಾಮವನ್ನ ಹೊಂದಿದ್ದಾನೆ ಅಂತ. ಇದು ಭಾಸ್ಕರ ಮತ. ಅವರು ಹಾಗೆ ಹೇಳ್ತಾರೆ, ಭಗವಂತನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ ಅಂತ. ಇತರೆ ಪ್ರಾಗಸತಃ ಸತ್ತಾ ಸಮವಾಯಿ ಏನ ಜಾತಂ ಇತ್ ಅದೃಷ್ಟತ್ವಾತ್ ನ ಈಶ್ವರೋಪಿ ಏಕಃ ಇತಿ. ಮೊದಲು ಅಸತ್ತಾಗಿತ್ತು ಈ ಜಗತ್ತು. ಸತ್ತಾ ಸಮವಾಯಿ, ಸತ್ತಾ ಸಮವಾಯಿ ಏನ ಜಾತಂ ಇತಿ ಅದೃಷ್ಟತ್ವಾತ್. ಇದು ಯಾರು ಯಾವ ಮತ ಅಂತ ಗೊತ್ತಿಲ್ಲ. ಅವರು ಈಶ್ವರ ನ ಏಕಃ, ಅವನೊಬ್ಬನೇ ಅಲ್ಲ. ಹೀಗೇನೋ ಅವ್ರದ್ದೊಂದು ಪಕ್ಷ ಇದೆ, ಯಾರ್ದು ಅಂತ ಗೊತ್ತಿಲ್ಲ. ಅದನ್ನು ತಗೊಂಡಿದ್ದಾರೆ ವಿಜಯಧ್ವಜ ತೀರ್ಥರು. ತಾನ್ ಸರ್ವಾನಪಿ ನಿರಸ್ಯತಿ, ಎಲ್ಲಾ ಪಕ್ಷಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಇತರೆ ಪ್ರಾಗಸತಃ ಸತ್ತಾ ಸಮವಾಯಿ ಅವವಾಯಿ, ಅದೇನ್ ಹೇಳ್ತಾರೆ ಅಲ್ಲಿ ಆಕ್ಚುಲ ಅವ್ರೇನು ಅದು ಯಾರ ಮತ, ಏನ್ ಹೇಳ್ತಾ ಇದ್ದಾರೆ ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಓಕೆ. ಮೊದಲು ಅಸತ್ತಾಗಿತ್ತು ಈ ಜಗತ್ತು, ಆಮೇಲೆ ಹುಟ್ಟಿತ್ತು. ಸತ್ತಾ ಸಮವಾಯಿ ತಾರ್ಕಿಕರ ಮತನೋ ಏನೋ. ಯಾಕೆಂದ್ರೆ ಸಮವಾಯ ಅನ್ನೋದು ತಾರ್ಕಿಕರು ಮಾತ್ರ ಒಪ್ಪಿರುವಂತದ್ದು. ಸಮವಾಯ ಅನ್ನೋ ಸಂಬಂಧವನ್ನ ತಾರ್ಕಿಕರು ಮಾತ್ರ ಒಪ್ಪಿರೋದು. ಹಾಗಾಗಿ ಸತ್ತಾ ಸಮವಾಯಿ ಅಂದ್ರೆ ಅದು ತಾರ್ಕಿಕ ಮತ. ಏನ ಜಾತಂ, ಸಮವಾಯಿ ಗೊತ್ತಿಲ್ಲ. ಸಮವಾಯಿ ಶಬ್ದಕ್ಕೆ ಏನರ್ಥ? ಸಮವಾಯ ಅನ್ನೋದು ಒಂದು ಸಂಬಂಧ ಅವರ ಪ್ರಕಾರ, ತಾರ್ಕಿಕರ ಮತ ಪ್ರಕಾರ ನಿತ್ಯ ಸಂಬಂಧ. ಅದು ಸಮವಾಯ ಅಂತ ಅನ್ನೋದು ನಿತ್ಯ ಸಂಬಂಧ. ಯಾವುದು ನಿತ್ಯವಾದ ಸಂಬಂಧವೋ ಅದಕ್ಕೆ ಸಮವಾಯ ಅಂತ ಕರೀತಾರ ಅವರು. ಗುಣ ಮತ್ತು ಗುಣಿಗಳಿಗೆ ಅವುಗಳಿಗೆಲ್ಲ ಪರಸ್ಪರವಾಗಿ ಸಮವಾಯ ಸಂಬಂಧ ಹೋಗ್ತಾರೆ. ಆ ಎಲ್ಲಾ ಮತಗಳನ್ನು ಖಂಡನೆ ಮಾಡ್ತಾ ಇದ್ದಾರೆ ರುದ್ರದೇವರು ಈ ಯತ್ರ ಇದಂ ವ್ಯಜ್ಯತೆ ಅನ್ನೋ ಶ್ಲೋಕದಿಂದ ಅಂತ ಈ ರೀತಿ ಪೀಠಿಗೆ ತಗೊಂಡಿದ್ದಾರೆ ವಿಜಯಧ್ವಜ ತೀರ್ಥರು. ಅಂತ ಒಟ್ಟ ಅಭಿಪ್ರಾಯ ಈ ಭಗವಂತ ಸಮೃದ್ಧಿಯ ಶಬ್ದಕ್ಕೆ ಏನರ್ಥ? ಅನ್ಯೇ ಶೂನ್ಯಂ. ಅವರು ಬೌದ್ಧರು ಸಮೃದ್ಧಿ ಅಂತ ಕರೀತಾರೆ. ಈ ಮಾಯಾವಾದಿಗಳು ಅಜ್ಞಾನ ಅಂತ ಏನ್ ಕರೀತಾರಲ್ಲ, ಆ ಅಜ್ಞಾನ ಏನೇನು ಕೆಲಸ ಮಾಡ್ತದೋ ಅದೆಲ್ಲಾ ಕೆಲಸ ಸೇಮ್ ಸಮೃದ್ಧಿ ಮಾಡ್ತದೆ. ಹೆಸರು ಮಾತ್ರ ಸಮೃದ್ಧಿ ಅಂತ ಕರೀತಾರೆ ಅಷ್ಟೇ. ಅವ್ರು ಸಮೃದ್ಧಿ ಅಂದ್ರೆ ಒಂದು ರೀತಿ ಅಜ್ಞಾನನೇ, ಪರ್ಯಾಯ ಪದ ಅಂತ ತಗೊಂಡ್ಬಿಟ್ರಿ. ಸಮೃದ್ಧಿ ಅಂದ್ರು ಅಜ್ಞಾನ ಅಂದ್ರು ಒಂದು ರೀತಿ ಪರ್ಯಾಯ ಪದ. ಶೂನ್ಯ ಅಂದ್ರು ಬ್ರಹ್ಮ ಅಂದ್ರು ಒಂದೇ. ಅವರು ಶೂನ್ಯ ಅಂತಾರೆ, ಇವರು ಬ್ರಹ್ಮ ಅಂತಾರೆ. ಹಾಗಾಗಿ ಅವರು ಶೂನ್ಯವಾದಿಗಳೇ. ಮಾಯಾವಾದಿಗಳು ಶೂನ್ಯವಾದಿಗಳೇ. ಪ್ರಚ್ಛನ್ನ ಬೌದ್ಧರು ಅಂತ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಬೌದ್ಧರು ಹೇಳಿದ ಎಲ್ಲಾ ಪ್ರಕ್ರಿಯೆಗಳು ಸೇಮ್, ಹೆಸರು ಮಾತ್ರ ವ್ಯತ್ಯಾಸ. ಅವರು ಶೂನ್ಯ ಅಂದ್ರು ಇವರು ಬ್ರಹ್ಮ ಅಂದ್ರು, ಅವರು ಸಮೃದ್ಧಿ ಅಂದ್ರು ಇವರು ಅಜ್ಞಾನ ಅಂದ್ರು ಅಷ್ಟೇ. ಒಟ್ಟ ಅಭಿಪ್ರಾಯ ಈ ಪ್ರಪಂಚ ಭಗವಂತನನ್ನೇ ಆಶ್ರಯಿಸಿಕೊಂಡು ಇದೆ. ಅದು ಜ್ಞಾನಿಗಳಿಗೆ ಮಾತ್ರ ಗೋಚರವಾಗ್ತದೆ.
ಪ್ರಪಂಚದ ಒಳಗೂ ಭಗವಂತನೇ ಇದ್ದಾನೆ, ಅದು ಕೂಡ ಜ್ಞಾನಿಗಳಿಗೆ ಮಾತ್ರ ಗೋಚರವಾಗ್ತದೆ, ಅಜ್ಞಾನಿಗಳಿಗೆ ಗೋಚರವಾಗೋದಿಲ್ಲ. ವಿಶ್ವಸ್ಮಿನ್ ಸ್ಥಿತಮಪಿ, ಈ ಭಗವಂತ ಈ ಜಗತ್ತಿನೊಳಗಿದ್ರೂ ಕೂಡ ಅಜ್ಞಾನಿಗಳಿಗೆ ಅವನು ಗೋಚರ ಆಗೋದಿಲ್ಲ. ಅಂತಹ ಯಾವ ತತ್ವ ಇದೆಯೋ ಅದೇ ನೀನು ಪರಬ್ರಹ್ಮ, ಪರತತ್ವ, ಪರಂಜ್ಯೋತಿ, ಆಕಾಶದಂತೆ ಸರ್ವತ್ರ ವ್ಯಾಪ್ತ ಅಂತ ಹೀಗೆ ರುದ್ರದೇವರು ಭಗವಂತನನ್ನ ಕುರಿತು ಹೇಳ್ತಾ ಇದ್ದಾರೆ. ಯತ್ರೇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ನ ಚ ಭಾತಿಯತೆ ತತ್ವಂ ಬ್ರಹ್ಮ ಪರಂ ಜ್ಯೋತಿ ಆಕಾಶಮಿವ ವಿಸ್ತೃತಂ. ಶ್ರೀಕೃಷ್ಣಾರ್ಪಣಮಸ್ತು. ಇದೇ ಅಭಿಪ್ರಾಯದ ಒಂದು ಇದ್ರಲ್ಲಿ ನಮಸ್ಕಾರ ಸರಿ. ಭಗವದ್ಗೀತೆಯಲ್ಲಿ ಬಂದು 9ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ, ಮಯಾ ತದಮಿತಂ ಸರ್ವಂ ಜಗತ್ ಅವ್ಯಕ್ತಂ ಮುಕ್ತಿನ ಸರ್ವಭೂತಾನಿ ಚಾಹಂ ನೇಶ್ವ ಸ್ಥಿತಃ. ನಾ ಎಲ್ಲ ಚರಾಚರಲ್ಲಿ ನಾ ಇದ್ದಾನೆ, ನನಗೆ ಆಧಾರವಾಗಿದ್ದಾರೆ ಎಂಬ ಆ ಒಂದು ಮಾತಲ್ಲಿ ಬರ್ತದೆ. ಇದೇ ಅಭಿಪ್ರಾಯ, ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ. ಹೊರಗೂ ಒಳಗೂ ವ್ಯಾಪ್ತನಾಗಿರೋದು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ. ಹರೇ ರಾಮ. ನಮಸ್ಕಾರ. ನಮಸ್ಕಾರ.